ಆಕ್ಚುಲಿ ಮುಖ್ಯ ಉದ್ದೇಶ ಎಪಿಎಂಸಿಯನ್ನ ರಚನೆ ಮಾಡ್ತಕ್ಕಂತಹ ಉದ್ದೇಶವೇ ರೈತರಿಗೋಸ್ಕರ ಹಾಗೂ ಗ್ರಾಹಕರಿಗೋಸ್ಕರ ಅನ್ಯಾಯ ಆಗಬಾರದು ಅನ್ನೋ ದೃಷ್ಟಿಯಿಂದನೇ ಪಾರದರ್ಶಕವಾಗಿ ಮಾರುಕಟ್ಟೆ ವ್ಯವಹಾರ ನಡಿಬೇಕು ಅನ್ನೋ ದೃಷ್ಟಿಯಿಂದನೇ ಸರ್ಕಾರದ ಒಂದು ಇದು ಆದ್ಯ ಕರ್ತವ್ಯವಾಗಿದ್ದು ಆ ರೀತಿನಲ್ಲಿ ಅವರು ಎಪಿಎಂಸಿ ನಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಮುಖ್ಯ ಉದ್ದೇಶ ಕೂಡ ಅದೇ ಆಗಿರುತ್ತೆ ಸರ್ಕಾರದ್ದು. ಆದ್ದರಿಂದನೇ ಪ್ರತಿ ರಾಜ್ಯದಲ್ಲಿ ಜಿಲ್ಲೆ ಆಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಈ ರೀತಿಯಾಗಿ ಎಪಿಎಂಸಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ರೈತರಿಗೆ ಅನುಕೂಲಗಳನ್ನು ಕೂಡ ಮಾಡಿಕೊಡ್ಲಾಗಿರುತ್ತೆ. ಈಗ ನಮ್ಮ ಬೆಳಗಾಂ ಮಾರುಕಟ್ಟೆನಲ್ಲಿ ನೀವು ನೋಡಿರ್ಬೋದು, ಬರ್ತಕ್ಕಂಥ ರೈತರಿಗೆ ವಿಶಾಲವಾದಂತ ಮಾರುಕಟ್ಟೆನಲ್ಲಿ ರಸ್ತೆ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಕುಡಿಯ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಮತ್ತು ಬಂದಂತ ರೈತರುಗಳಿಗೆ ತಂಗ್ಲಿಕ್ಕೆ ರೈತ ಭವನಗಳನ್ನ ನಿರ್ಮಾಣ ಮಾಡಿರ್ತೀವಿ. ಇವತ್ತಿಗೆ 2 ದಿವಸ ನಾವು ನೋಡಿದೀವಿ. ನಿನ್ನೆ ಕೂಡ ರೈತರು ತಮ್ಮ ಉತ್ಪನ್ನಗಳನ್ನ ನಮ್ಮ ಮಾರುಕಟ್ಟೆನಲ್ಲಿ ತಗೊಂಡ್ ಬಂದ್ರು. ತುಂಬಾ ಚೆನ್ನಾಗಿ ವ್ಯಾಪಾರ ನಡೀತು. ಇಲ್ಲಿ ರೈತ ಮತ್ತು ವರ್ತಕರ ಸಹಯೋಗದಿಂದ ಉತ್ತಮವಾದಂತಹ ಬೆಳವಣಿಗೆ ನಿನ್ನೆ ಕಾಣಿತು. ರೈತರು ತುಂಬಾ ಸಂತೋಷ, ಹರ್ಷವನ್ನ ವ್ಯಕ್ತಪಡಿಸಿದ್ರು. ಕಾರಣ ವಿಶಾಲವಾದಂತಹ ಮಾರುಕಟ್ಟೆ, ಇಲ್ಲಿ ಯಾವುದೇ ರಸ್ತೆ ಅಡೆತಡೆಗಳೇ ಇಲ್ದೇನೆ ಅವರು ಉತ್ಪನ್ನಗಳನ್ನ ವಿಶಾಲವಾದ ಮಾರುಕಟ್ಟೆನಲ್ಲಿ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಅನುಕೂಲ ಆಯ್ತು. ಅದೇ ರೀತಿಯಾಗಿ ವರ್ತಕರು ಕೂಡ ಅವರ ಉತ್ಪನ್ನಗಳನ್ನ ಅತ್ಯುತ್ತಮ ಬೆಲೆಗೆ ಕೊಂಡ್ಕೊಂಡಿದ್ರಿಂದ ಇವತ್ತು ನಿನ್ನೆ ಬಂದಿದ್ದಕ್ಕಿಂತ ಡಬಲ್ ಉತ್ಪನ್ನ ಇವತ್ತು ಆವಕ್ಕಾಗಿದೆ. ಅದು ಸಂತೋಷದ ಸುದ್ದಿ. ಇದು ನಮಗೆ ಸಂತಸ ತಂದಿದೆ. ರೈತ ಮತ್ತು ವರ್ತಕರು, ಗ್ರಾಹಕರು ನಮ್ಮೊಂದಿಗೆ ಸಹಕರಿಸಿ ಈ ಎಪಿಎಂಸಿ ಉದ್ದೇಶ ಏನಿದೆ ಅದು ಈಡೇರುವಲ್ಲಿ ಇವರು ಸಹಕಾರ ನೀಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹೌದು, ಖಂಡಿತವಾಗಿಯೂ ಇಲ್ಲಿ ಬರ್ತಕ್ಕಂಥ ಈಗಾಗಲೇ ತಮಗೆ ನಾನು ತಿಳಿಸ್ದೆ, ಬರ್ತಕ್ಕಂತಹ ರೈತರಿಗೆ ಅವರು ವಾಹನಗಳ ಮೂಲಕ ಬರ್ಬೇಕಾದಾಗ ಅವರಿಗೆ ರಸ್ತೆ ವ್ಯವಸ್ಥೆ ಅನುಕೂಲಕರವಾಗಿರ್ಬೇಕು, ಯಾವುದೇ ರೀತಿಯಾದಂತ ಟ್ರಾಫಿಕ್ ಜಾಮ್ ಆಗಬಾರ್ದು. ಆ ರೀತಿಯಾದಂತ ವಿಶಾಲವಾದ ಮಾರುಕಟ್ಟೆ ಪ್ರಾಂಗಣ ನಮ್ದು ಹೊಂದಿದೆ. ಅದೇ ರೀತಿಯ ಬಂದಂತಹ ವಾಹನಗಳನ್ನ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಾವು ಮಾಡಿದೀವಿ. ಮತ್ತು ಕುಡಿಯ ನೀರಿನ ವ್ಯವಸ್ಥೆಯನ್ನ ನಾವು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಿದೀವಿ. ಮಾರುಕಟ್ಟೆ ಪ್ರಾಂಗಣದಲ್ಲಿ ಸುಮಾರು 4 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾವು ಹೊಂದಿದ್ದೀವಿ. ಅದೇ ರೀತಿಯಾಗಿ ಶೌಚಾಲಯ ವ್ಯವಸ್ಥೆ ಇದೆ. ಉತ್ತಮವಾದಂತ ಶೌಚಾಲಯ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದೀವಿ. ಹಾಗೆ ರೈತ ಭವನ ಕೂಡ ನಾವು ಸ್ಥಾಪಿಸಿದೀವಿ. ರೈತರಿಗೂ ಅಲ್ಲೂ ಕೂಡ ಹೋಗಿ ವಿಶ್ರಾಂತಿಯನ್ನ ಪಡಿಬಹುದು. ಉಪಹಾರ ಮಂದಿರಗಳಿದಾವೆ. ಉಪಹಾರ ಮಂದಿರಗಳನ್ನು ನಾವು ನಿರ್ಮಿಸಿದೀವಿ. ಎಲ್ಲ ಅನುಕೂಲತೆಗಳನ್ನ ಈ ಎಪಿಎಂಸಿ ಹೊಂದಿದೆ. ಅದೇ ರೀತಿಯಾಗಿ ರೈತರಿಗೆ ಡಿಸ್ಪ್ಲೇ ಬೋರ್ಡ್ಗಳ ಮೂಲಕ ವ್ಯಾಪಾರ ವಹಿವಾಟಿನ ಮಾಹಿತಿ ಕೂಡ ತಿಳಿಯುವಂಗೆ ನಾವು ಅದನ್ನ ಖಂಡಿತವಾಗಿಯೂ ಜಿಲ್ಲಾಧಿಕಾರಿ ಅವರೇ ನಮ್ಮ ನಗರ ಪೊಲೀಸ್ ಕಮಿಷನರ್ ರೊಂದಿಗೆ ಮೀಟಿಂಗ್ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವರು ಹೇಳಿದ್ದಾರೆ. ಆ ಮೀಟಿಂಗ್ ನಲ್ಲಿ ಕೂಡ ನಾವು ರೈತರು ನಿರ್ಭಯವಾಗಿ ಸುಗಮವಾಗಿ ಬರ್ಬೋದು. ಖಂಡಿತವಾಗಿಯೂ ರೈತರು ನಿರ್ಭಯವಾಗಿ ಸುಗಮವಾಗಿ ಈ ಒಂದು ಸೌಲಭ್ಯನ ಪಡಿಬಹುದು. ಮತ್ತು ಮಳಿಗೆಗೆ ಸಂಬಂಧಪಟ್ಟಂಗೆ ತಾವು ಕೇಳಿದ್ರಿ. ಇವತ್ತು ಈ ತರಕಾರಿ ಮಾರುಕಟ್ಟೆ ಏನಿದೆಲ್ಲ, ಇಲ್ಲಿ ಸುಮಾರು 250 ಮಳಿಗೆಗಳನ್ನ ನಾವು ನಿರ್ಮಿಸಿದೀವಿ. ವಿಶಾಲವಾದಂತ ಮಾರುಕಟ್ಟೆ ಇದೆ, ವಿಶಾಲವಾದಂತ ರಸ್ತೆಗಳಿದಾವೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅದಕ್ಕೆ ಪ್ರತ್ಯೇಕವಾದ ರಸ್ತೆ ಕೂಡ ನಾವು ಮಾಡಿದೀವಿ. ಸೊ ಹಾಗಾಗಿ ಈಗಾಗಲೇ ನಾವು ಈ 250 ಮಳಿಗೆಯಲ್ಲಿ ಸುಮಾರು 100 ಮಳಿಗೆಗಳನ್ನ ನಾವು ಅಲಾಟ್ ಮಾಡಿದೀವಿ. ಸೊ ಇನ್ನೂ 150 ಮಳಿಗೆಗಳು ಇದಾವೆ. ಸೊ ಬಂದಂತಹ ಬೇಡಿಕೆ ಇದ್ದಂಗೆ, ಅಗತ್ಯಗೆ ಒಳಪಟ್ಟಂಗೆ, ಆದ್ಯತೆ ಮೇರೆಗೆ ಬಂದಂತಹ ಒಂದು ವರ್ತಕರಿಗೆ ನಾವು ಮಳಿಗೆಗಳನ್ನ ಇಶ್ಯೂ ಮಾಡ್ತೀವಿ. ರೈತ ಬಾಂಧವರೆಲ್ಲರೂ ಕೂಡ ನಮ್ಮ ಎಪಿಎಂಸಿ ನಲ್ಲಿ ಬಂದು ನಿಮ್ಮ ಉತ್ಪನ್ನಗಳನ್ನ ಮಾರ್ಲಿಕ್ಕೆ ಒಂದು ಇದನ್ನು ಉತ್ಸಾಹವನ್ನು ತೋರಿಸ್ಬೇಕು. ಅನ್ಯಥಾ ನಾವು ರೈತರಿಗೆ ಫ್ರೀ ಆಗಿದೆ, ಎಲ್ಲಾದ್ರೂ ಅವರು ತಮ್ಮ ಮಾರಾಟವನ್ನು ಮಾಡ್ಬೋದು. ರೈತರಿಗೆ ಅದೊಂದು ಅವಕಾಶ ಇರೋದ್ರಿಂದ, ಬಟ್ ನಮ್ಮ ಎಪಿಎಂಸಿಗೆ ಬಂದು ತಾವು ಮಾರಾಟ ಮಾಡೋದ್ರಿಂದ ನಿಮ್ಗೆ ಉತ್ತಮವಾದಂತ ಬೆಲೆ ಹಾಗೂ ತೂಕದಲ್ಲಿ ಯಾವುದೇ ವ್ಯತ್ಯಾಸ, ಮೋಸ ಇಲ್ಲಿ ಆಗದಿರೋಂಗೆ ನಮ್ಮ ಎಪಿಎಂಸಿ ಸಿಬ್ಬಂದಿಯವರು ಎಲ್ಲ ನೋಡ್ಕೊಳ್ತಾರೆ.